ಹಲೋ. ಹಲೋ, ಇದು ಮಂಗಳಮ್ಮ ಅವರಾ? ಹೌದು. ನಾನು ವೆಂಕಟೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇಲ್ಲಿಂದ? ನಾನು ಯಲಹಂಕದವನೇ. ಓಕೆ. ನೀವು ಅದೇ ಮಾರುತಿ ನಗರದಲ್ಲಿ ಇದ್ರಲ್ಲ, ಅವರಲ್ವಾ? ಹೌದು. ಈಗ ಇದು ಮನೆ ಖಾಲಿ ಮಾಡ್ತಾ ಇದ್ದೀರಾ ಇವರೇ ನೀವು ಆ ಮನೆನ? ಇಲ್ಲ, ಯಾರು ಹೇಳಿದ್ದು? ಮತ್ತೇನೋ ಮನೆ ಖಾಲಿ ಮಾಡ್ತೀರಿ, ಬೇರೆ ಕಡೆ ಏನೋ ನೀವು ನೋಡ್ತಿದ್ದೀರ ಅಂದ್ಬಿಟ್ಟು ನಿಮ್ಮ ಮನೇನೂ ತೋರಿಸಿದ್ರು. ಬಟ್ ಒಳಗಡೆ ಬರೋಕ್ಕಾಗಲಿಲ್ಲ ನನಗೆ ಮೊನ್ನೆ. ಯಾರು ಹೇಳಿದ್ದು? ಇಲ್ವಾ? ಇಲ್ಲಿ ಬ್ರೋಕರು. ಇಲ್ಲ ಇಲ್ಲ ಇಲ್ಲ, ನಾವು ಹೇಳೇ ಇಲ್ವಲ್ಲ. ಹೌದಾ? ಬಟ್ ನಿಮ್ಮ ಕೆಳಗಡೆ ಮನೆನಾ ಮೇಲ್ಗಡೆ ಮನೆನಾ? ಸರ್, ನೀವು ಎಲ್ಲಿ ಮಾರುತಿ ನಗರಲ್ಲಿ ಎಲ್ಲಿ ನೋಡಿದ್ದೀರಾ? ಮನೆ ಎಲ್ಲಿ ಹೇಳಿರೋದು? ಅದೇ ಈಗ ಸೂರ್ಯನ ಕಡೆ ಮುಖ ಐತಲ್ಲ, ಅದೇ ತಾನೇ ನಿಮ್ಮ ಮನೆ? ಹೌದು. ಹಾಂ. ಅದಿಲ್ಲ, ಖಾಲಿ ಮಾಡಲ್ಲ. ಯಾರು ಹೇಳಿದ್ದು ನಿಮಗೆ? ಬಟ್ ಕರ್ಕೊಬಂದು ತೋರಿಸಿದ್ನಲ್ಲ ಅವ್ನು ಬ್ರೋಕರ್. ಅವನಿಗೆ ಏನು ಹೇಳ್ಬೇಕು ಅವನಿಗೆ? ಯಾರದು? ಯಾರು ನಂಬರ್ ಕೊಟ್ಟಿದ್ದಾರೆ? ಯಾರು ಹೇಳಿದ್ದೆ ಅವ್ರಿಗೆ? ನಿಜ ಹೇಳಿಯಪ್ಪ, ನಾನೀಗ ಒಂದು 2,000 ಅಡ್ವಾನ್ಸ್ ಬೇರೆ ಕೊಟ್ಬಿಟ್ಟಿದ್ದೀನಿ ಅವನಿಗೆ. ಇಲ್ಲ, ನಾನು ಯಾರು ಓನರ್ ಇನ್ಫಾರ್ಮೇ ಮಾಡಿಲ್ಲ ನಾವು. ಹೌದಾ? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಲ್ವಾ ನೀವು? ಯಾರು ಹೇಳಿದ್ರು? ಅದಕ್ಕೆ ಅಲ್ವಾ ಮಾಡಿದ್ದು ನಾನು ನಿಮಗೆ. ಬಟ್ ಆಮೇಲೆ ಏನೋ ಸ್ವಲ್ಪ ಅದು ದೆವ್ವದ ಕಾಟ ಏನೋ ಐತೆ ಅಲ್ಲಿ, ಹಂಗೆ ಹಿಂಗೆ ರಾತ್ರಿ ಹೊತ್ತೇನೋ ಸೌಂಡ್ ಆಯ್ತದೆ, ಹಂಗೆ ಹಿಂಗೆ ಆ ಥರ ಈ ಥರ ಎಲ್ಲ ಹೇಳ್ತಾ ಇದ್ರು. ಇಲ್ಲ, ನಾನೇನು ಹೇಳಿಲ್ಲ. ಬಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೇ? ಸರ್, ನಾವು ಖಾಲಿ ಮಾಡಲ್ಲ. ಸಾರಿ, ಫೋನ್ ಕಟ್ ಮಾಡಿ. ಅಯ್ಯೋ ದೇವ್ರೆ, ಹಲೋ. ಹಲೋ. ಹಾಂ, ಹೇಳಿ. ಅಲ್ಲ ಮೇಡಮ್, ನಾನೇ ವೆಂಕಟೇಶು. ಇಲ್ಲಿ ಬ್ರೋಕರ್ ಹತ್ರ ಒಂಥರ ಮಾತಾಡ್ಬಿಟ್ಟು ನಮ್ಮ ಹತ್ರ ಯಾಕೆ ಫೋನ್ ಮಾಡಿದವ್ರಿಗೆ ಹಿಂಗೆ ಮಾತಾಡ್ತೀರಾ ನೀವು? ಯಾರ್ರಿ? ನಾವ್ ಹೇಳೇ ಇಲ್ಲ ರೀ. ಇವ್ರೆ ವೆಂಕಟೇಶ್ ಅವರೇ, ನಮ್ಗೆ ಗೊತ್ತಿಲ್ಲ ರೀ. ನಾವು ಕಾಂಟ್ಯಾಕ್ಟೇ ಮಾಡಿಲ್ಲ, ಅವ್ರ ಹತ್ರ ಮಾತಾಡಿಲ್ಲ ನಾನು ಅಂತೀನಿ. ಬರ್ತೀನಿ ಮನೆ ಹತ್ರ. ಯಾರಾದ್ರು ಕೊಡ್ರಿ ಫೋನ್ ಅವ್ರಿಗೆ. ನಮ್ಮನೆ ಹತ್ರ ಬರ್ತೀರಪ್ಪ? ನಮ್ಮ ಹೆಂಗಸ್ರು ಏನ್ ಅನ್ಕೊಳ್ಳಲ್ಲ. ಆಮೇಲೆ ನೀವು ನಮ್ಮನೆ ಹತ್ರ ಬಂದ್ಬಿಟ್ಟು ಈ ತರ ಗಲಾಟೆ ಮಾಡಿದ್ರೆ ನಾವು ಕೇಳಿದ್ವೇನ್ರಿ? ನಾವು ನಿಮ್ಮನ್ನ ಅಸಲ್ ಫೋನ್ ಮಾಡಿ ಮಾತಾಡ್ತಿರೋದು ನೀವ ನಾವ? ಅಲ್ಲ, ನಾನೇ ಮಾಡಿದ್ದು. ಬಟ್ ಅಲ್ಲಿ ಮನೆ ಹತ್ರ ಏನೋ ದೆವ್ವದ ಕಾಟ ಐತೆ, ಹಂಗೆ ಹಿಂಗೆ ಅಂತ ಅಂದ್ರೆ ರಾತ್ರಿ ಹೊತ್ತರ ನಾಯಿಗಳು ಕೂಕತ್ತವೆ, ಹಂಗೆ ಹಿಂಗೆ ಅಂತ ಏನೋ ಸ್ವಲ್ಪ ಸುದ್ದಿ ಇತ್ತು. ಯಾರು ಹಂಗೆ ಯಾರು ಏನು ಹೇಳಿಲ್ಲ. ನಾವು ಫೋನ್ ಮಾತೇ ಆಡಿಲ್ಲ. ನಾವು ಇದ್ರ ಬಗ್ಗೆ ವಿಚಾರನೇ ಎತ್ತಿಲ್ಲ. ಯಾರು ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವ್ರನ್ನ ಸ್ವಲ್ಪ ನೋಡಿ ಚೆಕ್ ಮಾಡಿ. ಏನ್ ಚೆಕ್ ಮಾಡ್ಲಿ ಅವ್ರ ಹತ್ರ ನಾನು? ಮತ್ತೆ ನನ್ಗೇನ್ರಿ ಫೋನ್ ಮಾಡಿ ಹಿಂಗ್ ಹೇಳ್ತಿದ್ರ ನೀವು? ಏನಿಲ್ವಲ್ಲ. ನೀವು ಮಂಗಳಮ್ಮ ಅವ್ರ ಹತ್ರನೇ ಮಾತಾಡೋದು? ಹೌದ್ರಿ, ಬೇರೆಯವರಲ್ಲ. ನಂಬರ್ ಯಾರಿಗೆ ಕೊಟ್ಟೋದು? ನಿಮ್ದ ಯಾರು ಕೊಟ್ರಪ್ಪ ನಿಮಗೆ ನಂಬರ್? ನಂದ ಅದೇ ಇವರು ಬ್ರೋಕರೇ ಕೊಟ್ಟಿದ್ದು. ಅವನು ಕೃಷ್ಣ ಅನ್ಬಿಟ್ಟು. ಯಾವ ಕೃಷ್ಣ ಅವರು? ನನ್ಗೆ ಯಾರೋ ಗೊತ್ತಿಲ್ವ. ಅವ್ರನ್ನ ಕರ್ಕೊಂಡ್ ಬನ್ನಿ, ನಾವು ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನೀನು ಅವ್ರನ್ನ ಕರ್ಕೊ ಬನ್ನಿ ಅಂತೀರಾ? ನಾನ್ ನಂಬರ್ ಅವ್ರಿಗೆ ಕೊಟ್ಟೇ ಇಲ್ಲ. ನಾನು ನಮ್ಮ ಕಾಂಟ್ಯಾಕ್ಟೇ ಮಾಡಿಲ್ಲ ಅವರು. ಬಟ್ ನನಗೆ ನಂಬರ್ ಹೆಂಗ್ ಬತ್ತು ನಿಮ್ದು? ಹಂಗಾರೆ ಕೇಳ್ರಿ ಫಸ್ಟ್ ಯಾರು ಅಂತ. ಅವ್ನು ಕೊಟ್ಟವ್ ನಂಬರ್ ಕೊಟ್ಟವ್ನು ಕೇಳ್ಬಿಟ್ಟು ನನ್ನ ಹತ್ರ ಕರ್ಕೊಂಬನ್ರಿ. ನಾನು ಬರ್ತಾ ಇದೀನಿ, ಒಂದು 10 ನಿಮಿಷ ಮನೆ ತಗ ಬನ್ನಿ, ಹೇಳ್ತೀನಿ. ನಾನ್ ನಿಮ್ಮ ಮನೆ ಹತ್ರ ಯಾಕೆ ಬರ್ಲಿ? ನಂಗೆ ನಾಲ್ಕಾಯ್ತಾ ಇದೆ. ನೀವು ಹಿಂಗ್ ಮಾತಾಡ್ತಿಲ್ಲ, ಮನೆ ಹತ್ರ ಬಂತೀರಲ್ಲ ನೀವು. ಮತ್ತೆ ಎಲ್ಲಿಂದ ಮಾತಾಡ್ತಿದ್ದೀರಿ? ಸುಮ್ನೆ ನೀವು ಹುಚ್ಚ ತರ ನೀವು ಮಾತಾಡ್ತಾ ಇರೋದಪ್ಪ. ಮಾವು ಹುಚ್ಚಾಗಿಚ್ಚ ಅಂದ್ರೆ ಅದೇ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಹುಚ್ಚಿಡ್ಸ್ಬಿಡ್ತೀನಿ. ಸರಿಯಾಗಿ ಮಾತಾಡೋದನ್ನ ನೀವು. ದೊಡ್ಡವ್ರು ಅಂದ್ಬಿಟ್ಟು ರೆಸ್ಪೆಕ್ಟ್ ಕೊಟ್ರೆ ಇದೇನಿಲ್ಲ ಉದ್ದುದ್ದಕ್ಕೆ ಮಾತಾಡ್ತಿದ್ರಲ್ಲ ನೀವು. ಇಲ್ಲ ರೀ, ನಾವು ಒಳ್ಳೆ ತರವಾಗಿ ಮಾತಾಡ್ತೀವಿ. ನನ್ನ ನಂಬರ್ ಫೋನ್ ಮಾಡ್ಬಿಟ್ಟು ನಾನು ನಿಮಗೆ ಖಾಲಿ ಮಾಡ್ತೀನಿ ಕೇಳಿದ್ನಾ? ರೀ, ನಿಮ್ಮ ಅಪ್ಪ ಇದ್ರೆ ನಿಮ್ಮ ಅಪ್ಪನ ನಂಬರ್ಗೂ ಮಾಡವನೇ ನಾನು. ಇದೇ ನಿಂಗಂತಿರಲ್ಲ, ನಿಮ್ಮ ನಂಬರ್ಗೂ ಮಾಡಿದೀನಿ ಅಂದ್ರೆ ನೀವು ತಾನೇ ಮನೇಲಿರೋರು. ನಿಮ್ಮನ್ನ ಕೇಳಿದ್ರೆ ಇನ್ಯಾರು ಕೇಳಿ? ಪಕ್ಕದ ಮನೆಯವ್ರು ಕೇಳಿ ಹೇಳಿಲ್ವಲ್ಲ ಆ ತರ. ನಾನು ಫೋನ್ ಮಾಡಿ ಸುಮ್ನೆ ಯಾಕೆ ಈ ತರ ನೀವು ಸುಮ್ನೆ ರಾಂಗ್ ಇನ್ಫಾರ್ಮೇಶನ್ ತಗೊಂಡು ಯಾಕೆ ತಲೆ ಕೆಡ್ಸ್ಕೊಂತಾರೋದು? ನನಗೆ ತಲೆ ಕೆಡ್ಸೋದು ಅರ್ಥ ಆಗ್ತಾ ಇಲ್ಲ. ಫಸ್ಟ್ ನಿಮ್ ತಲೆ ಐತಾ ಚೆಕ್ ಮಾಡಿಸ್ಕೊಳ್ಳಿ. ಸೂರ್ಯನ ಕಡೆ ಮುಖ ಐತಾ ಬಾಗ್ಲಂದ್ರೆ ಹೂ ಅಂತೀರಾ ನೀವು. ಹೆಸರು ಕೇಳಿದ್ರೆ ಕರೆಕ್ಟ್ ಹ್ಞೂ ಮಂಗಳ ಅಂತೀರಾ. ಇದ್ ಬೇರೆ ಇಲ್ಲಿ ನಾಟಕ ಆಡ್ತಾ ಇದೀರಾ ನೀವು. ನಾನ್ ಆಡ್ತಾ ಇಲ್ಲ ರೀ. ಕರೆಕ್ಟ್ ಆಗಿ ಮಾತಾಡ್ರಿ. ಯಾರ್ರಿ ನೀವು? ಮನೆ ಹತ್ರ ಬರ್ರಿ. ಇಲ್ಲ ನಿಮ್ಮ ಮನೆ ಎಲ್ಲ ಅಡ್ರೆಸ್ ಎಲ್ಲ ಹೇಳ್ರಿ, ಬರ್ತೀವಿ, ಮಾತಾಡ್ತೀನಲ್ಲ. ನಾನು ನೋಡಿ, ಇಲ್ಲಿ ನನ್ನ ಹೆಂಡತಿ ಮೊದಲೇ ನನ್ನ ಕಂಡ್ರೆ ಅನುಮಾನ. ಇಲ್ಲಿ ನೀವು ಇನ್ನ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ದೊಡ್ಡ ರಂಪರಾಮಾಯಣ ಮಾಡಕ ನೀವು. ಮತ್ತೆ ಮಾಡಕ್ಕೆ ಮತ್ತೆ ಇದೆಲ್ಲ ಮಾಡ್ತಾ ಇರೋದು ನೀವು ಯಾರು ಅಂತ ಗೊತ್ತಾಗ್ತಿಲ್ಲ. ನೀವು ಮನೆ ನಾನು ಖಾಲಿ ಮಾಡ್ತೀನಿ ಅಂತ ಹೇಳಿಲ್ಲ, ನಾನು ಓನರ್ಗೆ ಇನ್ಫಾರ್ಮ್ ಮಾಡಿಲ್ಲ, ನಾನು ಯಾರಿಗೂ ಹೇಳೇ ಇಲ್ಲ. ಯಾರು ನೀವು ನಂಬರ್ ಕೊಟ್ಟರು ಅವ್ರ ಹತ್ರ ಕೇಳ್ತೀನಿ. ನೀವೇ ಗುಟ್ಟಾಗಿ ಎಲ್ಲ ಮಾಡ್ಕೊತಾ ಇದ್ರ ನಿಮ್ಮ ಕಡೆ ಅವ್ರಿಗೆ ನೀವೆಲ್ಲಾನು ನೀವು. ಅಲ್ಲೋ, ಯಾರ್ರಿ ನೀವು? ಇಷ್ಟೆಲ್ಲ ಮಾತಾಡ್ತಿರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಯಾರು ಅಂತ ನಂಗೆ ತಿಳಿತಾ ಇಲ್ಲ. ತಿಳಿತದೆ ಬಿಡಿ. ಖಾಲಿ ಮಾಡುವಾಗ ಹೇಳ್ತೀನಿ ಬಿಡ್ರಿ. ಅವ್ರ ಓನರ್ಗೆ ಹೋಗಿ ಹೇಳೋದು ಗೊತ್ತಾಗುತ್ತೆ. ಓನರ್ಗೂ ನಮಗೂ ಸಂಬಂಧ. ಪಾಪ ನಿಮ್ಗೂ ನಮ್ಗೇನ್ ಸಂಬಂಧ ಅಲ್ವಾ? ನಿಜವಲ್ಲ, ನೀವು ಖಾಲಿ ಮಾಡ್ತಿಲ್ವ ಮನೆ? ಇಲ್ಲ, ಮಾಡಲ್ಲ. ನಾನು ಹೇಳಿಲ್ವಲ್ರಿ, ಓನರ್ಗೂ ಇನ್ಫಾರ್ಮೇಶನ್ ಮಾಡಿಲ್ಲ, ಯಾರಿಗೂ ಹೇಳಿಲ್ಲ. ನಾವು ಮಾಡಲ್ಲ. ನೀವು ತಾಳಿ ಮುಟ್ಕೊಂಡ್ಲಿ ಖಾಲಿ ಮಾಡ್ತಿಲ್ಲ ಅಂತ? ಯಾರ್ರಿ ನೀವು? ನಮ್ಗೇನ್ರಿ ಅಂತ ಹಣೆ ಬರ? ನಿಮಗ್ ಮುಟ್ಟಿ ನಿಮ್ಗೆ ಹಣೆ ಮಾಡಿ ಹೇಳಂತದ್ದು? ನನ್ನನ್ನ ಯಾಕೆ ಮುಟ್ತೀರಪ್ಪ? ತಾಳಿ ಮುಟ್ಟಿ ಅಂದ್ರೆ ಇದ್ಯಾಕಿ ನೀವು ಹಿಂಗ್ ಮಾತಾಡ್ತಿದ್ರಲ್ಲ? ಹೆಂಗೋ ಕೇಳಿಸ್ಕೊಂಡು ಯಾವ ತರನ? ಯಾಕೋ ಅದು ಸರಿ ಬರ್ತಾ ಇಲ್ಲ. ಯಾವ್ದು ಮುಟ್ಕೊಂಡು ಯಾರಿಗೂ ಹಣೆ ಇಟ್ಕೊಂಡು ಹೇಳಂತ ಅವಶ್ಯಕತೆ ನನ್ಗಿಲ್ಲ. ನನ್ಗೆ ಇಷ್ಟ ಬಂದ್ರೆ ಮಾಡ್ತೀನಿ, ಕಷ್ಟ ಇರ್ತೀನಿ. ಬಾಡಿಗೆ ಕಟ್ಟೋಳು ನಾನು. ನೀವ್ ಯಾರು ಇನ್ಫಾರ್ಮೇಶನ್ ಕೇಳಕ್ ನನಗೆ? ನೀವು ಬಾಡಿಗೆನಾರಿ ಭೋಗ್ಯಕಾರಿ ಆಯ್ತಾ? ನನಗದು ಬೇಡ. ಮತ್ತೆ ತಾಳಿ ಮುಟ್ಕೊಂಡ್ ಹೇಳಿ, ನೀವು ಗಂಡನ್ ಮುಟ್ಕೊಂಡ್ ಹೇಳಿ ಅಂದ್ರೆ ಏನ್ರಿ ಅರ್ಥ ಅದು? ನಿಮ್ ಗಂಡನ್ ಯಾಕೆ ಮುಟ್ಕೋತೀರಾ? ನೀವು ತಾಳಿ ಮುಟ್ಕೊಳ್ಳಿ ಅಂತ ಹೇಳಿದ್ದು. ಹೇಳ್ಬೇಕು ನನ್ಗೆ ಹಣೆ ಬರ? ಏನ್ ನಿಮ್ಗೆ ಹಣೆ ಮಾಡಿ ಹೇಳಂತ ಉದ್ದೇಶ ಏನಿದೆ ನನಗೆ? ಸ್ವಲ್ಪ ಕಿರ್ಚಾಡ್ಬೇಡಿ ನಂತವ ನೀವು. ಬಾಂಬೆ ಬಜಾರಿ ತರ ಮಾತಾಡಕ್ಕೆ ಇಷ್ಟ ಆಗಿಲ್ಲಪ್ಪ ನಮ್ಗೆ ಈ ತರ. ಏನ್ ನಿಮ್ಗೆ ಹಣೆ ಮಾಡಿ ಹೇಳಂತದ ಅವಶ್ಯಕತೆ ಏನು? ಬಾಡಿಗೆ ಕಟ್ತೀರಾ ನೀವು? ನನ್ ನಾಯ್ಕ ಚೈತ ನಿಮ್ಮನೆ ಬಾಡಿಗೆ ಕಟ್ಟಕ್ಕೆ? ಆಯ್ತು ಹಿಂಗೆಲ್ಲ ಮಾತಾಡಕ್ಕೆ. ಬೇಡ ನೋಡಿ, ಬಂದ್ರೆ ಏನಿಲ್ಲ ಅಲ್ಲಿ. ಏನ್ ಮಾಡ್ತೀಯಾ? ಬೇಡ, ಎಲ್ಲೆಲ್ಲ ಹೋಯ್ತಾಯ್ತು ಮಾತು. ಏನ್ ಮಾಡೋದಲ್ಲ. 32 ಇರಬಾರ್ದು. ಏನ 32 ಇರಬಾರ್ದು.
ಏನ್ 32? ಏನೈತೆ 32 ಅದು? ಹೌದಾ? ಹೌದಾ ಅಂದ್ರೆ ಹೌದು. ಹೌದಾ? ಕಣಿ ಕೇಳಿ. ಹೌದಾ, ಕೇಳ್ತೀನಿ ಕಣಿ, ಬಿಡು. ನಂಬರ್ ಇದೇನು ಅಂತ ಚೆಕ್ ಮಾಡಿ ಮಾತಾಡ್ತೀನಿ ಆಮೇಲೆ ನಾನು. ಏನು ರೆಸ್ಪೆಕ್ಟ್ ಇಲ್ಲದೆ ಸಿಂಗಲರ್ ಮಾತಾಡಿಸ್ತೀರಿ ನೀವು? ನಾನು ಹೋಗಿ ಬನ್ನಿ ಅಂತಿದ್ರೆ ನೀವ್ಯಾರ್ರಿ? ನಾನು ಯಾರು ಅಂದ್ರೆ ನಾನು ಒಬ್ಬ ಬಾಡಿಗೆದಾರ ಅಪ್ಪ. ನಾನು ದುಡ್ಡು ಕೊಟ್ಟು ಬರೋದು, ಏನು ಫ್ರೀ ಬರಲ್ಲ ನಾನು. ಹೋಗ್ರಿ, ಹುಡ್ಕೊಂಡು ಹೋಗಿ ಓನರ್ ಹತ್ರ ಹೋಗಿ ಮಾತಾಡೋಗ್ರಿ. ಓನರ್ ಕೇಳೋಗ್ರಿ, ನಾವಿರೋ ಮನೆಗೆ ನೀವು ಓನರ್ ಗೊತ್ತಿದ್ರೆ ಹುಡ್ಕೊಂಡು ಹೋಗಿ ಕೇಳೋಗ್ರಿ, ಖಾಲಿ ಮಾಡ್ತಾರ ಇಲ್ವಾ ಅವ್ರು ಹೇಳ್ತಾರೆ. ಏನೋ ನಿಮ್ದು ಸ್ವಂತ ಮನೆ ತರ ಆಡ್ತಿರಲ್ಲ ನೀವು. ಇದು ಯಾಕೋ ಜಾಸ್ತಿ ಆಯ್ತು ಇವ್ರೆ. ಆಗ್ಲೇಬೇಕು. ಆಗುತ್ತೆ. ಮಂಗಳಮ್ಮ ಅಂತ ಎಷ್ಟು ಇಟ್ಕೊಂಡು ಒಳ್ಳೆ ಹಿಂಗ್ ಮಾಡ್ತಿರಲ್ಲ ನೀವು. ಮಂಗಳಮ್ಮ ಅಂತ ಹೆಸರು ಇಟ್ಕೊಳ್ಳೋದು ಸರಿ, ನಾನು ಎಲ್ಲ ಹೆಸರು ಇಟ್ಕೊಂಡು ಏನೋ ಮಾಡ್ತೀವಿ. ಸುಮ್ನೆ ಯಾಕೆ ಮಾತಾಡೋದು? ಸುಮ್ನೆ ಯಾಕೆ ಮಾತಾಡ್ತೀರಾ ಫೋನಲ್ಲಿ? ನಿಜವಾಗ್ಲೂ ಮಾತಾಡಿ. ನಿಜವಾಗ್ಲೂ ಮಾತಾಡಕ್ಕೆ ಏನು ಉದ್ದೇಶ ಅಂದ್ರೆ ಆಯ್ತಾ? ಸುಮ್ನೆ ಯಾರು ಗೊತ್ತಿಲ್ಲ ಪರಿಚಯ ಇಲ್ಲ, ಯಾಕೆ ಸುಮ್ನೆ ಮಾತುಕತೆ ಆಡ್ಕೊಂಡು. ಇಷ್ಟುದ್ದ ಈಗ ಒಂದ್ ಗಾಡಿ ಮಾತಾಡ್ಬಿಟ್ಟು ಯಾಕೆ ಏನು ಅಂತ ಇದೇನ್ ಆಡ ಮಾತುಗಳ ನೆಟ್ಟಿಗೆ ಮಾತಾಡೋದನ್ನ. ನೆಟ್ಟಿಗೆ ಮಾತಾಡ್ತೀನಿ, ನಿಂತ್ಕೊಂಡ ಮಾತಾಡ್ತಾರೆ, ಕುಂತ್ಕೊಂಡು ಮಾತಾಡ್ತಾರೆ. ಯಾರು ಇದು ಸುಮ್ನೆ ತಲೆನೋವು ನಿಮ್ಗೆ? ಹಲೋ ಹಲೋ, ಹೇಳಪ್ಪ. ಯಾರು? ಇದು ಅಕ್ಕವ್ರಿಲ್ವಾ? ಹೇಳ್ರಿ, ಪರವಾಗಿಲ್ಲ, ನಾನೇ ಮಾತಾಡ್ತೀನಿ. ನೀವು ಮಾತಾಡೋರಂತೆ ಕೊಡಿ, ಅವ್ರ ಜೊತೆ ಮಾತಾಡ್ತೀನಿ. ನಮ್ಮ ಹತ್ರ ಮಾತಾಡೋ ಆಗಲ್ವಂತ? ಆಯ್ತದೆ, ಕೊಡಿ, ಅವ್ರ ಹತ್ರ ಮಾತಾಡ್ತೀನಿ ಆಮೇಲೆ ನಿಮ್ಮ ಜೊತೆ. ಎಲ್ಲಿಂದ? ಇಲ್ಲೇ ಯಲಂಕ. ಅದೇ ಏನಾಗಿದೆ ಇಲ್ಲಿ? ಹೇಳ್ತೀನಿ ಕೊಡಿ. ನೀವ್ ಹೇಳಿ ಮೊದ್ಲು ಅಡ್ರೆಸ್ಸು, ಅಲ್ಲಿಗೆ ಬರ್ತೀನಿ. ಬಂದ್ಬಿಟ್ಟು ಅವ್ನು ಹೇಳ್ತೀನಿ. ಎಲ್ಲಿ ಯಲಂಕ ಎಲ್ಲಿ ಹೇಳ್ರಿ? ಹೇಳ್ತೀನಿ, ಅಲ್ಲೇ ಮಾತಾಡ್ತಾರಲ್ಲ, ಕೊಡಿ ಅಕ್ಕವ್ರ ಕೈಲಿ. ಹಲೋ, ಅದೇನು ಗಂಡಸ್ರು ಕೇಳ್ಕೊಟ್ಬಿಟ್ಟು ನನಗೇನು ಧಮ್ಕಿ ಹಾಕಿಸ್ತಿರೋದು, ಎದುರಿಸ್ತಿರೋದ? ಗಂಡಸ್ರು ವಾಯ್ಸ್ ಕೇಳ್ಬಿಟ್ರೆ ಕಟ್ ಮಾಡ್ಬಿಡ್ತಾನೆ ಅಂತ. ಗಂಡಸ್ರಾದ್ರೇನು ಹೆಂಗಸ್ರಾದ್ರೇನು, ಗಂಡಸ್ರು ಹೆಂಗಸ್ರು ಎಲ್ಲ ಒಂದೇ. ನಾವು ಯಾರಿಗೂ ಏನ್ ಮುಲಾಜಿಕ್ಕಿದ್ದಿಲ್ಲ ನಾವು. ನೀವು ಒಂದೇ ಅನ್ಕೊಂಡಿದ್ರ, ಬಟ್ ಇಲ್ಲಿ ಗಂಡಸು ಹೆಂಗಸು ಅಂತ ಬೇರೆ ಬೇರೆ ಇಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಇವಾಗ ಸುಮ್ನೆ ಖಾಲಿ ಮಾತ್ಗಳು ಯಾಕೆ ಮಾತಾಡ್ಬೇಕು? ಇವಾಗ ಹೇಳಿ, ಬೇರೆ ಮಾತುಕತೆ ಏನಕ್ಕೋಸ್ಕರ ನೀವು ಕಾಲ್ ಮಾಡ್ತಾ ಇರೋದು? ಅದನ್ನ ನಿಮ್ಮ ಮಗಳಿಗೆ ಕೇಳಿ, ಕಾವ್ಯ ಅವ್ರಿಗೆ. ನನ್ನನ್ನು ಕೇಳಿದ್ರೆ ಮಗಳು ಕಾವ್ಯ ಅವ್ರು ಏನ್ ಹೇಳ್ತಾರೆ? ಅವರೇ ನಂಬರ್ ಕೊಟ್ಟಿದ್ದು, RJ ಸುನಿಲ್ ಅಂತ ಮಾತಾಡೋದು. ಅಮ್ಮ ಬಕ್ರಾ ಮಾಡೋ ಒಂದು ಕಾರ್ಯಕ್ರಮ ಇದೆ ನಮ್ದು ಯೂಟ್ಯೂಬ್ ಚಾನಲ್. ಚೆನ್ನಾಗಿ ಬಚ್ಚಿದ್ದೆ ನಾನು. ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. RJ Sunil, prank calls.